ಆರ್ ಜಿ ಮುರಳೀಧರ್, ತೆರಿಗೆ ಸಲಹೆಗಾರರು, ಅಕೌಂಟೆಂಟ್ ಸಂಸ್ಥೆಯ ಸಂಸ್ಥಾಪಕರು, ಆರ್ಥಿಕ ತಜ್ಞರು ಕೂಡ. ಸರ್ ನಮಸ್ಕಾರ, ನಮ್ಮ ಜೊತೆ ಫೋನು ಜಾಯ್ನ್ ಆಗಿದ್ದಾರೆ. ನಮಸ್ತೆ. ನಮಸ್ತೆ. ರಾಘವ್ ಸೂರ್ಯ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ತಾವು? ಎಸ್ ಸರ್, ಚೆನ್ನಾಗಿದ್ದೀವಿ. ಈಗ ಏನು ಸರ್, ಈಗ ನರೇಂದ್ರ ಮೋದಿಯವರು ಹೇಳಿಕೆ ಕೊಟ್ಟರು, ಪ್ರಧಾನಿ ನರೇಂದ್ರ ಮೋದಿಯವರು ಚಿನ್ನ 1 ವರ್ಷ ಖರೀದಿ ಮಾಡಬೇಡಿ ಮತ್ತು ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಅವಲಂಬಿಸಿ, ಅಥವಾ ಆದರೆ ವರ್ಕ್ ಫ್ರಮ್ ಹೋಮ್ ಆಗುತ್ತಾ ನೋಡಿ ಅಂತ ಹೇಳ್ತಾ ಇದ್ದಾರೆ. ಇದು ಕೇವಲ ಚಿನ್ನಕ್ಕೆ ಮಾತ್ರ ಅಥವಾ ಪೆಟ್ರೋಲಿಗೆ ಮಾತ್ರ ಸೀಮಿತವಾಗುತ್ತಾ, ಅಥವಾ ಇದರ ಇಂಪ್ಯಾಕ್ಟ್ ದಿನನಿತ್ಯದ ಜೀವನದ ಮೇಲೆ, ಹಾಲು, ಮೊಸರು, ತರಕಾರಿ ಇದ್ರ ಮೇಲೇನಾದರೂ ಕೂಡ ಇಂಡೈರೆಕ್ಟ್ ಆಗಿ ಹೊರ ಬೀಳುತ್ತಾ ಅನ್ನೋದು ಒಂದು ಮೂಲಭೂತ ಪ್ರಶ್ನೆ. ಹೌದು, ಇದು ಖಂಡಿತ ಬೀಳುತ್ತೆ. ನೋಡಿ, ಅವರ ಸಂದೇಶ ಹೇಗಿತ್ತು ಅಂದ್ರೆ, ಫಾಲೋ ಮಾಡಿ ದೇಶಕ್ಕೆ ಒಳ್ಳೇದಾಗತ್ತೆ, ನಿಜ, ಕರೆಕ್ಟ್. ಬಟ್ ಇನ್ ಸ್ವಲ್ಪ ದಿನದಲ್ಲೇ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತೀವಿ, ಹೌದು, ಒಂದು ಗುಪ್ತ ಸಂದೇಶ ಬಂದಂಗಿದೆ, ಇನ್ನೆವಿಟಬಲ್ ಅನ್ನೋ ತರ ಇದೆ, ಬಂದಂಗಿದೆ. ಬಟ್ ನಿಜವಾದ ವಾಸ್ತವಾಂಶ ಏನು ಅಂದ್ರೆ, ಹಲೋ, ಕೇಳಿಸ್ತಾ ಇದೆ ಸರ್, ಐ ಆಮ್ ಲಿಸ್ನಿಂಗ್ ಟು ಯು. ಇದುವರೆಗೂ 1 ಲಕ್ಷ ಕೋಟಿ ಲಾಸ್ ಆಗಿದೆ ಪೆಟ್ರೋಲ್ ಜನರೇಷನ್, ಇದು ಪೆಟ್ರೋಲ್ ವ್ಯಾಪಾರ ಮಾಡೋ ಗವರ್ಮೆಂಟ್ ಸಂಸ್ಥೆಗಳಿಗೆ. ಒಂದು. ಎರಡನೇದು, ಹಲೋ, ಕೇಳಿಸ್ತಾ ಇದೆ ಸರ್? ಎಸ್ ಸರ್. ಈ ಗೋಲ್ಡ್ ವಿಚಾರದಲ್ಲಿ ಭೂಮಿ ಹುಟ್ಟದಾಗಿಂದ ಭಾರತದಲ್ಲಿ ಯಾವತ್ತು ಗೋಲ್ಡ್ ಕಡಿಮೆ ಪರ್ಚೇಸ್ ಮಾಡೋ ಹಿಸ್ಟ್ರಿನೇ ಇಲ್ಲ. ಕರೆಕ್ಟ್. ಇಲ್ಲಿವರೆಗೂ ನಾವು ಕೇಳೇ ಇಲ್ಲ. ಇದು ಆಸ್ತಿ ಪ್ರಶ್ನೆ. ಎರಡನೇದು, ಇದು ಇಮ್ಮಿಡಿಯೇಟ್ ಆಗಿ ಹಣವಾಗಿ ಕನ್ವರ್ಟ್ ಆಗೋ ಪ್ರಶ್ನೆ. ಸರ್ ಕಮ್ಮಿಗೇನು ಸರ್? ಇಮ್ಮಿಡಿಯೇಟ್ ಆಗಿ ಹಣವಾಗಿ ಕನ್ವರ್ಟ್ ಆಗೋ ಪ್ರಶ್ನೆ. ಹೌದು. ಈಗ ನನಗೆ ಗೋಲ್ಡ್ ಇತ್ತು ಅಂದ್ರೆ ನಮ್ಮ ಮನೆಯಲ್ಲಿ ಯಾರಿಗೋ ಮೈ ಹುಷಾರಿಲ್ಲ ಅಂದ್ರೆ ಹಳ್ಳಿನಲ್ಲಿ ಸಾಲ ಕೊಡಲ್ಲ. ಹೌದು. ಎದುರು ಮನೆಯಲ್ಲಿ ಹೋದ್ರೆ ಕೊಡ್ತಾರೆ. ಕರೆಕ್ಟ್, ವೆಲ್ ಸೆಡ್. ತರಕಾರಿ ಮಾರೋರು ಕೂಡ ಇದೇ ಹೇಳೋದು. ಎರಡನೇದು, ಇತ್ತೀಚೆಗೆ ಜ್ಯುವೆಲರಿ ಪರ್ಚೇಸಸ್ ನ ಮೀರ್ಕೊಂಡು ಹೋಗ್ತಾ ಇದೆ ಗೋಲ್ಡ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್. ಕಾಯಿನ್ ಇನ್ವೆಸ್ಟ್ಮೆಂಟ್, ಬುಲಿಯನ್ ಇನ್ವೆಸ್ಟ್ಮೆಂಟ್, ಸಿಲ್ವರ್ ಕಾಯಿನ್ ಇನ್ವೆಸ್ಟ್ಮೆಂಟ್. ಒಂದು, ಕಡಿಮೆ ಪರ್ಚೇಸ್ ಮಾಡಬಹುದೇ ಹೊರತು ಪರ್ಚೇಸ್ ನ ನಿಯಂತ್ರಣ ಆಗೋ ರೀತಿಯಲ್ಲಿ ನಿಲ್ಸಕ್ಕಾಗಲ್ಲ. ನಮ್ಮದು 690 ಬಿಲಿಯನ್ ರಿಸರ್ವ್ ಇರೋದು, ಈಗ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೇಕು ಮಾಹಿತಿ ಬಂದಾಗಿಂದ ಇವತ್ತಿನವರೆಗೂ. ನಮ್ಮದು ಬರೀ 1-1.5% ಗೋಲ್ಡ್ ನಮ್ಮಲ್ಲಿ ಪ್ರೊಡ್ಯೂಸ್ ಆಗೋದು. ಇದ್ದುಕೊಂಡು ಇಷ್ಟು ದೇವಸ್ಥಾನಗಳಲ್ಲಿ, ಇಷ್ಟು ಜನರಲ್ಲಿ ಟನ್ಗಟ್ಲೆ ಗೋಲ್ಡ್ ಇದ್ರು ಪ್ರತಿ ವರ್ಷ ನಾವು ಇಷ್ಟು ಬಿಲಿಯನ್ ಇಂಪೋರ್ಟ್ ಮಾಡ್ತೀವಿ ಅಂದ್ರೆ ಖರೀದಿ ಅನಿವಾರ್ಯತೆ ಒಂದು, ಖರೀದಿ ಸಾಮರ್ಥ್ಯ ಒಂದು. ಅನಿವಾರ್ಯತೆ ಮತ್ತು ಸಾಮರ್ಥ್ಯ. ಕರೆಕ್ಟ್. ರಾಘವ ಸೂರ್ಯ ಅವರೇ, 100ಕ್ಕೆ 10 ಜನರ ಹತ್ರ 100 ರೂಪಾಯಿ ಇರ್ಬೋದು, ಇನ್ 90 ಜನರ ಹತ್ರ 90 ರೂಪಾಯಿ ಇರ್ಬೋದು. ಹೌದು. ಬಟ್ ಗೋಲ್ಡ್ ಪರ್ಚೇಸು ಕೆಲವು ಅನಿವಾರ್ಯತೆ ಇರುತ್ತೆ. ಒಂದು ಆಸ್ತಿಗಾಗಿ, ಇನ್ನೊಂದು ಮದುವೆಗಾಗಿ, ಇನ್ನೊಂದು ಹರಕೆಗಾಗಿ. ಇದನ್ನೆಲ್ಲ ತಡೆಯೋದಕ್ಕೆ ಸಾಂಸ್ಕೃತಿಕವಾಗಿ ಸಾಧ್ಯ ಇಲ್ಲ. ಆದ್ರೆ ಪ್ರಧಾನಿ ಹೇಳಿದ್ರು, ದೇಶಕ್ಕೋಸ್ಕರ ಹೋರಾಡ್ತಾ ಇರೋ ಸೋಲ್ಜರ್ಸ್ಗೋಸ್ಕರ ನೆನಪಿಸ್ಕೊಂಡು ಅದ್ರ ಕಂಟ್ರೋಲ್ ಮಾಡಿ ಎಕ್ಸ್ಪೆನ್ಸಸ್ ಅಂತ. ನಾವಾಗೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅನಿವಾರ್ಯತೆ ಆಗತ್ತೆ, ಯುದ್ಧ ಮುಂದುವರೆದ್ರೆ. ಈಗೇನೋ ಯುಕ್ರೇನ್ ರಷ್ಯಾ ನಿಲ್ಲೋ ತರ ಕಾಣಿಸ್ತಾ ಇಲ್ಲ ಸರ್. ಆದ್ರೆ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಈ ಮುಂಚೆ ಇಂಥ ಹೇಳಿಕೆಗಳನ್ನ ನಾವು ನೋಡ್ತಾನೆ ಇರ್ಲಿಲ್ವಲ್ಲ, ಹಿಂಗೆ ಖರೀದಿ ಕಡಿಮೆ ಮಾಡಿ ಆ ತರದ ಪ್ರಸಂಗನೇ ಬರ್ತಿರ್ಲಿಲ್ವಲ್ಲ, ಈಗ ಯಾಕೆ ಉದ್ಭವಿಸಿದೆ ಅಂತೀರಿ ತಾವು? 2000ರಲ್ಲಿ ಒಂದ್ಸಲ ಗೋಲ್ಡ್ ಹಿಂಗೆ ಫೇಸ್ ಮಾಡಿದ್ವಿ. ಸಾರಿ ಸರ್, ಕಮ್ ಅಗೈನ್. ಸಾರಿ, ಐ ಡಿಡ್ಂಟ್ ಲಿಸನ್. 2000 ಟೈಮಲ್ಲಿ ಹೆಚ್ಚು ಕಡಿಮೆ 1999 2000ದಲ್ಲಿ ಈ ತರ ಗೋಲ್ಡ್ ಕಡಿಮೆ ತಗೋತಾ ಇದ್ದಾರೆ ಜನ ಅಂತ. ಬಟ್ ಆಗ ಇಷ್ಟು ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟು, ಇನ್ವೆಸ್ಟ್ಮೆಂಟು, ಈ ಕಾಯಿನ್ ಟೈಪ್ ಗೋಲ್ಡ್ಗಳು, ಇನ್ವೆಸ್ಟ್ಮೆಂಟ್ ಗೋಲ್ಡ್ ಪೇಪರ್ಸ್ ಇರ್ಲಿಲ್ಲ. ಒಂದು. ಈಗ ಟ್ರಾನ್ಸ್ಫರ್ ಇದು ನಮಗೆ ಗೋಲ್ಡ್ ಖರೀದಿ ಮಾಡೋದ್ರಲ್ಲಿ ನಾವು ಡಾಲರ್ ಕೊಟ್ಟೇ ತಗೋಬೇಕು ಅಲ್ವಾ? ಅದು ಒಂದೇ ಅಲ್ಲ, ನಮಗೆ ಈಗ ಡಾಲರ್ ಬೆಲೆ ಜಾಸ್ತಿ ಆಗಿರೋದ್ರಿಂದ, ಫ್ಯೂಯಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಸರಕು ಸಾಮಗ್ರಿ ಮ್ಯಾನೇಜ್ಮೆಂಟ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ, ಅನಿವಾರ್ಯದಿಂದ ಸರಿಯಾಗಿಲ್ಲ. ನಾವು ಮಿಸ್ಮ್ಯಾನೇಜರ್ ಅಂತಲ್ಲ, ನಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ. ಮಿಡ್ಲ್ ಈಸ್ಟ್ ಇಂದ ಬರ್ತಾ ಇಲ್ಲ. ಈ ಅನಿವಾರ್ಯತೆ ನಮಗೆ ಚೈನಾ ಮೇಲೆ ಡಿಪೆಂಡೆನ್ಸಿ ಇಂಪೋರ್ಟ್ಸ್ ಆಗತ್ತೆ. ಈಗಾಗಲೇ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅವ್ರ ಕಡೆನೆ ಇರೋದು. ಚೈನಾ ಒಂದು ಕಡೆ ಹೇಳ್ತಾ ಬರ್ತಾ ಇದೆ, ನಾವು ಡಾಲರ್ ಮೇಲೆ ಡಿಪೆಂಡ್ ಆಗಲ್ಲ ಅಂತ.
ಇನ್ನೊಂದು ಕಡೆ ಹೊರ ದೇಶಗಳಲ್ಲಿ ಡಾಲರ್ ಹೆಸರಲ್ಲೇ ಇನ್ವೆಸ್ಟ್ ಮಾಡಿ ಅವ್ರ ಬ್ಯಾಲೆನ್ಸ್ ಶೀಟ್ ತುಂಬಿಸ್ಕೊತಾ ಇದ್ದಾರೆ. ಸೊ ನಾವು ಈ ವಿಚಾರಗಳನ್ನೆಲ್ಲ ನೋಡಿ ನಮ್ಮ ಡಾಲರ್ ಸಾಮರ್ಥ್ಯ, ವ್ಯಾಲ್ಯೂಯೇಷನ್ ಸಾಮರ್ಥ್ಯ, ನನ್ನ ಹತ್ರ ಐಸ್ ಕರಗದಂಗೆ ಆಗಿ ನೀರಿದೆ ಐಸ್ ಇಲ್ಲ ಅನ್ನೋ ತರ ಆಗ್ಬಾರ್ದು. 690, 691 ಆಗ್ಬೇಕು, 700 ಆಗ್ಬೇಕು. ಅದು 590, 580 ವ್ಯಾಲ್ಯೂಯೇಷನ್ ಆಗೋ ಪ್ರಾಬ್ಲಮ್ ಇದೆ. ತೊಂದರೆ ಆಗತ್ತೆ, ವ್ಯಾಲ್ಯೂಯೇಷನ್ ತೊಂದರೆ ಆಗತ್ತೆ, ಇಂಪೋರ್ಟ್ ಕಾಸ್ಟ್ಲಿ ಆಗತ್ತೆ, ಎಕ್ಸ್ಪೋರ್ಟ್ಸ್ಗೆ ನಮ್ಗೆ ಬೆನಿಫಿಟ್ ಜಾಸ್ತಿ ಆಗತ್ತೆ, ಆದ್ರೆ ಎಕ್ಸ್ಪೋರ್ಟ್ ಕ್ವಾಂಟಿಟಿ ಕಡಿಮೆ ಆಗ್ತಾ ಇದೆ. ಈಗ ಸರ್ ನಾವೀಗ ಲಾಂಗ್ ಟರ್ಮ್ ಸೊಲ್ಯೂಷನ್ ನೋಡೋದಾದ್ರೆ ಏನ್ ಮಾಡ್ಬೇಕು ಸರ್ ನಿಮ್ ಪ್ರಕಾರ? ಬೆಲೆ ಜಾಸ್ತಿ ಮಾಡ್ಬೇಕು. ಯಾವ್ದ್ರ ಜಾಸ್ತಿ ಮಾಡ್ಬೇಕು ಸರ್? ಪೆಟ್ರೋಲ್ ಜಾಸ್ತಿ ಆಗೇ ಆಗತ್ತೆ. ಹೌದು, ಹಾಗೆ ಆಗತ್ತೆ. ಇಲ್ಲ ಅಂದ್ರೆ ನೋಡಿ ರಾಘವೇಶ್ವರ್ಯ, 100 ರೂಪಾಯಿ ಬೇಕು ನನ್ಗೆ, 98 ರೂಪಾಯಿ ಬಂತು ಅಂದ್ರೆ ಕೋತಾ ಬಡ್ಜೆಟ್, 102 ಬಂದ್ರೆ ಸರ್ಪ್ಲಸ್. ಬಟ್ 100 ಬೇಕೇ ಬೇಕಲ್ವಾ? ಕರೆಕ್ಟ್. ಎಲ್ಲಿಂದಾದ್ರೂ ತುಂಬಿಸ್ಬೇಕು, ಗೋಲ್ಡ್ ಇಂದ ತುಂಬಿಸ್ಬೇಕು, ಅಕ್ಕಿ ರಾಗಿ. ಈಗ ನೋಡಿ ವೆದರ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ಎಲ್ಲಿನ ಪ್ರಾಬ್ಲಮ್ ಅಂತಾರೆ, ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ. ಎಲ್ಲದಕ್ಕೂ ಹಣ ಬೇಕು, ಎಲ್ಲದಕ್ಕೂ ಇಂಪೋರ್ಟ್ಸ್ ಆಗ್ಬೇಕು. ಇಂಪೋರ್ಟ್ ನಮ್ಮ ಹತ್ರ ಹಣ ಇದ್ರು ಇಂಪೋರ್ಟ್ ಮಾಡಕ್ ಜಾಗ ಇರಬೇಕು, ಸ್ಥಳ ಇರಬೇಕು, ಫ್ರೀ ಅಟ್ಮಾಸ್ಫಿಯರ್ ಇರಬೇಕು. ಮುಕ್ತ ಮಾರುಕಟ್ಟೆ ಅನ್ನೋ ಹೆಸರು ಇರೋದ್ರಿಂದ ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನ ಅಟ್ಲೀಸ್ಟ್ ಒಂದು 60% ಫಾಲೋ ಅಪ್ ಮಾಡಿ ಸ್ವಲ್ಪ ಕಡಿಮೆ ಖರ್ಚುಗಳು ಮಾಡ್ಕೊಂಡ್ರೆ ಒಳ್ಳೇದು. ಸರ್ ಹಾಗೇನೆ ಪ್ಯಾರಲಲ್ಲಿ ಅದನ್ನ ಹೇಳಿರೋದು ಅಂದ್ರೆ ಆ ರೀತಿ ಹೇಳಿಕೆ ಕೊಟ್ಟಿರೋದು ಒಂದು ಎಲ್ಲೋ ನಾವು ತುಂಬಾ ವೆಲ್ ಆಫ್ ಆಗಿದೀವ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಹೌದು ಡೋಂಟ್ ಯು ಥಿಂಕ್ ಸೊ? ಮೊದಲೇ ಜೋಪಾನವಾಗಿ ಹೋಗು, ರೋಡಲ್ಲಿ ಗುಂಡಿ ಇದೆ ಅಂತ ಅವ್ರು ಹೇಳಲ್ಲ, ಜೋಪಾನವಾಗಿ ಹೋಗು ಅಂತಾರೆ. ಕರೆಕ್ಟ್. ಗುಂಡಿ ಇರೋದು ಅವ್ರಿಗೆ ಗೊತ್ತಿದೆ. ಗಾಟ್ ಇಟ್ ಸರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ. ಓಕೆ, ಇದು ತೆರಿಗೆ ಸಲಹೆಗಾರರು RJ ಮುರಳೀಧರ್ ಅವರ ಮಾತುಗಳಾಗಿದ್ದು.